ಏನು ವೈದೇಹಿ? ಇಲ್ಲಿಗೆ ಬಂದಾಗಿಂದ ನನ್ ಬಲ್ಗಣ್ಣು ಅದರ್ತಾ ಇದೆ. ನನ್ ಮನ್ಸಲ್ಲಿ ಯಾಕೋ ಭಯ ಆಗ್ತಾ ಇದೆ. ಏನಾದ್ರೂ ಆಗೋದ್ರಲ್ಲಿದ್ಯಾ ವೈದೇಹಿ? ಕ್ಷಮಿಸ್ಬಿಡು ಅಕ್ಕ, ನಿನ್ಗೆ ನಿಜ ಹೇಳ್ದೆ ಕರ್ಕೊಂಬಂದ್ಬಿಟ್ಟೆ. ಪರಿಹಾರದ ಜೊತೆಗೆ ಅಪಾಯ ಕೂಡ ಇಲ್ಲೇ ಇರೋದು. ಅದಕ್ಕೆ ನೀನ್ ಬರ್ತೀನಿ ಅಂದಿದ್ದಕ್ಕೆ ನಾನು ಬೇಡ ಅಂದಿದ್ದು. ಆದ್ರೆ ನೀನ್ ನನ್ನ ಮನೆಯಿಂದ ಒಂಟಿಯಾಗಿ ಬರೋದಕ್ಕೆ ಬಿಡ್ಲೇ ಇಲ್ವಲ್ಲ. ಆದ್ರೂ ಯಾವುದೋ ಒಂದು ದಾರಿಲಿ ನನ್ನ ಜೊತೆ ಬರ್ದೇ ಇರೋ ಹಾಗೆ ಮನೆ ಹತ್ರನೇ ತಡಿಬೇಕಿತ್ತು. ಏನ್ ಮಾತಾಡ್ತಿದ್ಯಾ ವೈದೇಹಿ ನೀನು? ಕಷ್ಟ ನಿನಗ್ ಮಾತ್ರ ಬರ್ಬೇಕು, ನನಗ್ ಮಾತ್ರ ಬರ್ಬಾರ್ದಾ? ಒಬ್ರ ಜೊತೆ ಮುಗಿಯುವಂಥದ್ದಲ್ಲ ಅಕ್ಕ. ಆದ್ರೆ ಸಮಯ ಇಲ್ಲ ಅಕ್ಕ. ಅಪಾಯ ಎದುರಾದ್ರೂ ಅದನ್ನ ದಾಟಿ ಪರಿಹಾರ ತಿಳ್ಕೊಂಡ್ರೇನೆ ನಮ್ಮ ಕುಟುಂಬಕ್ಕೂ ನೆಮ್ಮದಿ ಇರೋದು. ಆದ್ರೆ ನಿನ್ನನ್ನು ಕೂಡ ಅಪಾಯಕ್ಕೆನೆ ನಾನು ಕರ್ಕೊಂಡು ಬಂದ್ಬಿಟ್ಟೆ. ಕ್ಷಮಿಸ್ಬಿಡಕ್ಕ. ಅದ್ ನೋಡು, ಮತ್ತೆ ಅದೇ ಮಾತಾಡ್ತಿದ್ಯಾ? ನಿನಗಿರೋ ಜವಾಬ್ದಾರಿ ನನಗಿರಲ್ವಾ? ಇಷ್ಟು ದಿನ ಅವ್ರ ಜೊತೆ ಸೇರ್ಕೊಂಡು ಮನೆಗೆ ಕಷ್ಟ ಬರೋದಕ್ಕೆ ಕಾರಣ ಆದವಳು. ಈಗ ಆ ಅಪಾಯನ ಎದುರಿಸಿ ಮನೆ ಸಮಸ್ಯೆನ ಬಗೆಹರಿಸೋದ್ರಲ್ಲಿ ಭಾಗಿಯಾದ್ರೆ ನನಗೂ ನೆಮ್ಮದಿ ಇರತ್ತೆ ಅಲ್ವಾ? ಆದ್ರೂ ಪರಿಹಾರ ಮತ್ತೆ ಅಪಾಯ ಎರಡೂ ಇಲ್ಲೇ ಇದೆ ಅನ್ನೋದು ನಿನಗೆ ಹೇಗೆ ಗೊತ್ತು? ಯಾರು ಹೇಳಿದ್ರು? ನಮ್ದವ್ರು ಹೇಳಿದ್ದಾರೆ ಅಕ್ಕ. ಅವ್ರು ಹೇಳಿದ್ಯಾವುದು ಇದುವರೆಗೂ ಸುಳ್ಳಾಗೇ ಇಲ್ಲ. ಇದುವರೆಗೂ ಬಂದಿರೋ ಪ್ರತಿ ಅಪಾಯದಿಂದನೂ ತಪ್ಸಿರೋದು ಅವರೇ. ಅದಕ್ಕೆ ಅವ್ರ ಮಾತ್ ಮೇಲಿರೋ ನಂಬಿಕೆಯಿಂದ ಬಂದೆ. ಸರಿ, ಈಗ ಅಪಾಯ ಏನು? ಅದಕ್ಕೆ ಪರಿಹಾರ ಏನು? ಗೊತ್ತಿಲ್ಲ ಅಕ್ಕ. ಅಪಾಯ ಯಾವ ಕ್ಷಣದಲ್ಲಾದ್ರೂ ಎಲ್ಲಿಂದ ಬೇಕಾದ್ರೂ ಬರ್ಬೋದು. ಅದನ್ನ ದಾಟ್ಕೊಂಡು ಹೋಗ್ಬೇಕು. ಅದೇ ಥರ ಪರಿಹಾರಕ್ಕೆ ದಾರಿ ತೋರ್ಸೋದು ಯಾರು ನನಗೆ ಗೊತ್ತಿಲ್ಲ. ಇಲ್ಲೇ ಇದ್ದಾರೆ ಅನ್ನೋದು ಮಾತ್ರ ಗೊತ್ತು. ಅವ್ರು ಯಾರೋ ತಿಳ್ಕೊಳ್ಳೇಬೇಕು. ಸರಿ, ಹೋಗೋಣ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಅಮ್ಮ, ಅಭಿಷೇಕ ಮಾಡ್ಬೇಕಾ ಅರ್ಚನೆ ಮಾಡ್ಬೇಕಾ? ಅಕಾಲ ಮೃತ್ಯುಹರಣಕ್ಕೋಸ್ಕರ ಪೂಜೆ ಮಾಡಬೇಕು. ಅಕಾಲ ಮೃತ್ಯು ಹರಣನ ಯಾರ ಹೆಸರಲ್ಲಮ್ಮ? ತೀರ್ಥರೂಪರಾದ ದಶರಥ ರಾಮ ಅವ್ರ ಕುಟುಂಬದ ಹೆಸರಲ್ಲಿ. ಆಗ್ಲಮ್ಮ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಂಭೋ ಶಂಕರ. ಹರ ಹರ ಮಹಾದೇವ. ಇಡೀ ಮನೆ ಹುಡುಕ್ತೆ, ಎಲ್ಲೂ ಇಲ್ಲ. ಹೌದು, ಈ ವೈದೇಹಿ ಊರ್ಮಿಳ ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಾದ್ರೆ ಮಾಡ್ಬೇಕಾಗಿರೋದು ಮಾಡ್ಬೋದು. ಎಲ್ಲಿ ಹಾಳಾಗೋದ ಇವನು? ಇವತ್ ನನ್ ಕೈ ಸಿಗ್ಲಿ ಮಾಡ್ತೀನಿ. ಕಡೆಗೆ ನನ್ ಮಗ ಕೂಡ ಬದ್ಲಾಗ್ಬಿಟ್ರೆ ನಾನು ಅನ್ಕೊಂಡಿದ್ ಹೇಗ್ ಮಾಡ್ಲಿ? ಆ ದಶರಥನ ಆತ್ಮ ಆಚೆ ಬಂದ್ರೆ ಕಡೆಗೆ ಕೆಟ್ಟವಳಾಗಿ ನಾನೊಬ್ಳೆ ಉಳ್ಕೊಂಡಿರ್ತೀನಿ. ಅಮ್ಮ, ನನ್ನೇ ಸಾಯಿಸ್ಬಿಡ್ತಾನೆ. ಆ ಸಾವಿಂದ ತಪ್ಪಿಸ್ಕೋಬೇಕು ಅಂದ್ರೆ ಇವನು ನನ್ನ ಮಗನಾಗೇ ಇರ್ಬೇಕು. ಇವನು ಬದಲಾಗಬಾರ್ದು. ಹಲೋ, ಏನು ವಾಲಿ ಇವಾಗ್ಲ ಫೋನ್ ಮಾಡೋದು? ಎಷ್ಟೊತ್ತಿಂದ ನಾನು ನಿನ್ ಫೋನ್ಗೋಸ್ಕರ ಕಾಯ್ತಾ ಇದ್ದೀನಿ ಗೊತ್ತಾ? ಈಗ ತಾನೇ ವೈದೇಹಿ ಮತ್ತೆ ಊರ್ಮಿಳ ಆಚೆ ಹೋದ್ರು. ಆದ್ರೆ ಎಲ್ಲಿಗೆ ಹೋದ್ರೋ ಗೊತ್ತಿಲ್ಲ. ಇರೋದವ್ರಿಬ್ರೆ ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಅವ್ರ ಕತೆ ಮುಗಿಸ್ಬೇಕು. ತಿಳ್ಕೊಂಡು ಫೋನ್ ಮಾಡ್ತೀನಿ, ನೀನ್ ರೆಡಿ ಇರು. ಬೇಕಾಗಿಲ್ಲ, ಅವರಿಬ್ರು ದೇವಸ್ಥಾನದಲ್ಲೇ ಇದ್ದಾರೆ. ಏನು, ಗುಡಿಗೆ ಹೋಗಿದಾರ? ನಿನ್ಗೆ ಹೆಂಗ್ ಗೊತ್ತು? ನೀನು ಅವ್ರ ಮನೇಲಿ ಇದಾರ ಇಲ್ವಾ ಅನ್ನೋದನ್ನ ಮಾತ್ರ ನೋಡ್ತಾ ಇದೀಯಾ. ಆದ್ರೆ ನಾನು ಯಾವಾಗ್ಲೂ ಅವ್ರು ಯಾವಾಗ ಮನೆಯಿಂದ ಆಚೆ ಬರ್ತಾರೋ ಅಂತ ಕಾಯ್ತಾ ಇರ್ತೀನಿ. ನನಗ್ ಗೊತ್ತಿಲ್ಲದೆ ಹೇಗಿರುತ್ತೆ? ನೀನ್ ಟ್ಯಾಲೆಂಟ್ ಏನು ಅಂತ ನಂಗೆ ಗೊತ್ತು ಚಂಚಲ, ಅದಕ್ಕೆ ಅಲ್ವಾ ನೀನು ಹೆಲ್ಪ್ ಕೇಳಿದ್ದು. ಸಹಾಯ ಅಲ್ಲ, ಈಕ್ವಲ್. ಆ ಕುಟುಂಬದ ಮೇಲಿರೋ ದ್ವೇಷ ನಿನಗೂ ನನ್ಗೂ ಒಂದೇ ಆಗಿದೆ.
ಮುಂದೆ ಆಗೋ ಅಪಾಯದ ಬಗ್ಗೆ ಪರಿಹಾರ ಹುಡ್ಕೋಕೆ ಅಂತ ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಆದ್ರೆ ಅಪಾಯನೇ ನನ್ ರೂಪದಲ್ಲಿ ಬರುತ್ತೆ ಅಂತ ಪಾಪ ಅವಳಿಗೆ ಗೊತ್ತಿಲ್ಲ. ಇನ್ 10 ನಿಮಿಷದಲ್ಲಿ ಅವಳು ಕಣ್ಮುಂದೆ ಇರ್ತೀನಿ. ಶಬಾಷ್ ಶಬಾಷ್ ಚಂಚಲ. ಈ ಚಾನ್ಸ್ ಮಿಸ್ ಆಗಬಾರ್ದು ಚಂಚಲ. ಮಿಸ್ ಮಾಡಿದ್ರೆ ನಮ್ಗೆ ಇನ್ನೊಂದು ಚಾನ್ಸ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಕಾಣಿಸಿದ ತಕ್ಷಣ ಮುಗಿಸ್ಬಿಡು. ಆಮೇಲೆ ಅವ್ರ ಸಾವನ್ನೇ ಮುಂದಿಟ್ಕೊಂಡು ಇಲ್ಲಿ ಏನು ಮಾಡಬೇಕೋ ನಾನು ಅದನ್ನು ಮಾಡ್ತೀನಿ. ಸರಿ, ಅವ್ರ ಪ್ರಾಣ ತೆಗೆದ್ಮೇಲೆ ನಾನೇ ಫೋನ್ ಮಾಡ್ತೀನಿ. ಓಕೆ. ಹೇಯ್, ನಡೀರೋ. ಏನಮ್ಮ ಹಾಗೆ ನೋಡ್ತಾ ನಿಂತ್ಬಿಟ್ಟೆ? ನೋಡಿದ್ರೆ ಹೊಡಿಯಕ್ಕೆ ಬಂದು ಸುಮ್ಮನೆ ನಿಂತ್ಕೊಂಡಿರಂಗಿದೆ. ಸಾರಿ ಕಂದ, ನಿನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ಆಕ್ಚುಲಿ ನಿನ್ನನ್ನ ಹೊಡಿಬೇಕು ಅಂತ ಬಂದಿದ್ದೆ. ಆದ್ರೆ ನೀನೀಗ ಚಂಚಲ ಹತ್ರ ಮಾತಾಡಿದ್ದನ್ನ ನೋಡಿ ನಿನ್ನ ಎಷ್ಟು ಹೊಗಳಿದ್ರು ಕಡಿಮೆ ಅಂತ ಅನಿಸ್ತಿದೆ. ನಿನಗೆ ಮೊದಲೇ ಹೇಳಿದ್ನಲ್ಲಮ್ಮ, ನಾನು ಮಾಡಿದ್ದೀನಿ ಅಂತ. ಆದ್ರೆ ಅದೇನು ಅಂತ ನನಗೆ ಹೇಳಿಲ್ವಲ್ಲ. ರಾತ್ರಿ ನನ್ನನ್ನ ಸ್ಟೋರ್ ರೂಮ್ಗೆ ನುಗ್ಗಿ ನೀನ್ ರಾಜಲಕ್ಷ್ಮಿ ಹಿಂದೆ ಹೋಗಿದ್ದಕ್ಕೆ ಅವಳ ಮಾಯನಲ್ಲಿ ಬಿದ್ದು ನೀನ್ ಬದಲಾಗಿದೀಯ ಅನ್ಕೊಂಡೆ. ನಾನು ಬದಲಾಗದ? ಅದು ಒಂದು ಹೆಣ್ಣಿನ ಮಾಯಲ್ಲಿ ಬಿದ್ದು ಇಂಪಾಸಿಬಲ್ ಅಮ್ಮ. ಮತ್ತೆ ಅವಳು ಪ್ರಾಣ ತೆಗಿತೀನಿ ಅಂತ ಹಠಕ್ ಬಿದ್ದು ಈಗ ಹೆಂಡತಿ ಅಂತ ಒಪ್ಕೊಂಡಿದೀಯಲ್ಲೋ. ಕೆಲವೊಂದನ್ನ ಮಾತಲ್ಲಿ ಹೇಳಕ್ಕಾಗಲ್ಲ ಅಮ್ಮ. ಆದ್ರೆ ನಾನು ಏನೇ ಮಾಡಿದ್ರು ಅದು ಅಧಿಕಾರಕ್ಕೋಸ್ಕರನೇ ಅನ್ನೋದನ್ನ ಮರಿಬೇಡ. ಏನೇ ಪ್ಲಾನ್ ಮಾಡಿದ್ರು ಅದಕ್ಕೋಸ್ಕರನೇ. ಆ ಪ್ಲಾನ್ಗೋಸ್ಕರನೇ ನಾನು ರಾಜಲಕ್ಷ್ಮಿಗೆ ಹತ್ರ ಆಗಿರೋದು. ನೀನ್ ಏನ್ ಬೇಕಾದ್ರೂ ಮಾಡು. ಈಗಂತೂ ವೈದೇಹಿ ಊರ್ಮಿಳಾ ಸಾಯೋದ್ ಗ್ಯಾರಂಟಿ ಅಲ್ವಾ? ನಮ್ಗಿಂತ ಚಂಚಲಂಗೆ ಅವ್ರ ಮೇಲೆ ದ್ವೇಷ ಜಾಸ್ತಿ ಇದೆ ಅಮ್ಮ. ಅವಳು ಕಣ್ಣಿಗೇನಾದ್ರೂ ಬಿದ್ರೆ ಅವ್ರ ಕತೆ ಮುಗ್ದಂಗೆ. ವೈದೇಹಿ ಮೊದ್ಲಿಂದ ನಮ್ಗೆ ಪೆಟ್ಟು ಕೊಡ್ತಾ ಇದ್ರೆ ಊರ್ಮಿಳಾ ನಮ್ ಜೊತೆನೆ ಇದ್ದು ಈಗ ನಮ್ಗೆ ಎದುರು ಬಿದ್ದಿದ್ದಾಳೆ. ಈಗ ಅವ್ರಿಬ್ರು ಸಾಯ್ಬೇಕು. ಆ ಶುಭವಾರ್ತೆ ನನ್ನ ಕಿವಿ ಮೇಲೆ ಬೀಳ್ಬೇಕು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಸ್ವಾಮಿ, ಇಲ್ಲೇ ನಮ್ಮ ಸಮಸ್ಯೆಗೆ ಪರಿಹಾರ ಇದೆ ಅಂತ ಹುಡುಕೊಂಡು ಬಂದಿದ್ದೀವಿ. ಅದನ್ನ ತಿಳ್ಕೊಳ್ಳೋ ದಾರಿ ತೋರಿಸಿ. ಶಾಪ ಸಾವಿನ ಹಾಗೆ ಕಾಡ್ತಾ ಇದೆ ಅಂತ ಆ ಮಹಾದೇವನ ಹತ್ರ ಬಂದಿದ್ದೀರಾ? ಮಾಡಿರೋ ಅಪಚಾರನ ಇಷ್ಟು ದಿನ ಮರ್ತು ಬಿಟ್ಟಿದ್ರಾ? ಇಲ್ಲ ಸ್ವಾಮಿ, ಯಾವುದನ್ನು ಮರ್ತಿಲ್ಲ. ಪರಿಹಾರ ಏನು ಅಂತ ತಿಳ್ಕೋಬೇಕು. ಇಷ್ಟು ದಿನ ಪ್ರಾಣನ ಕೈಯಲ್ಲಿಟ್ಕೊಂಡು ಬದುಕ್ತಾ ಇದ್ವಿ. ಅದನ್ನ ಅವತ್ತೇ ಹೇಳಿದ್ನಲ್ಲ, ಅಲಂಕಾರನೇ ಎಲ್ಲದಕ್ಕೂ ಪರಿಷ್ಕಾರ ಅಂತ. ಆ ದಾರಿ ಗೊತ್ತಿಲ್ಲದೆ ಇಷ್ಟು ದಿನಗಳು ದೂರ ಇದ್ದಿದ್ದು ಸ್ವಾಮಿ. ಆ ದಾರಿ ಗೊತ್ತಾದ್ರೂ ಮಾವನವ್ರ ಆತ್ಮನ ಯಾರೋ ಬಂಧಿಸ್ಬಿಟ್ಟಿದ್ದಾರೆ. ಹಾಗಾಗಿ ಅವ್ರ ಕಡೆಯಿಂದಾನು ಯಾವ ಸಹಾಯನೂ ಇಲ್ಲ. ಇವಾಗ ಪರಿಹಾರ ಇಲ್ಲಿದೆ ಅಂತ ಗೊತ್ತಾಯ್ತು. ಅದಕ್ಕೆ ಹುಡ್ಕೊಂಡು ಬಂದ್ವಿ. ಶಿವಾನುಗ್ರಹ ಪಡ್ಕೊಂಡಿರೋ ಆ ಆತ್ಮ ಸಾವನ್ನ ಹೊಂದಿದ್ದ ದಿನ ಬಂಧನದಿಂದ ವಿಮುಕ್ತಿಯಾಗಿ ಮತ್ತೆ ನಿಮಗೆ ಸಹಾಯ ಮಾಡುತ್ತೆ. ಆದರೆ ಅಷ್ಟರಲ್ಲಿ ಅಪಾಯ ಹುಡ್ಕೊಂಡು ಬರುತ್ತೆ ಸ್ವಾಮಿ. ಕಣ್ಬಿಡದೆ ಇರೋ ನಿನ್ನ ಹೊಟ್ಟೆಲಿರೋ ಮಗು ಪರಿಷ್ಕಾರನೂ ಅಪಾಯನೂ ಇಲ್ಲೇ ಅಂತ ಹೇಳೋದಿಕ್ಕೆ ಅಪಾಯ ಇದೆ ಅನ್ನೋದನ್ನು ನೀನು ಲೆಕ್ಕಿಸ್ದೆ ಓಡಿ ಓಡಿ ಬಂದಿದೀಯಾ. ಹೌದು ಸ್ವಾಮಿ, ಅಪಾಯ ಅಂತ ಗೊತ್ತಿದ್ದೇ ಬಂದೆ. ಅಪಾಯ ಎದುರಾದ್ರೆ ನಾನು ಒಬ್ಳಿಗೇನೆ. ಪರಿಹಾರ ಸಿಕ್ಕಿದ್ರೆ ಇಡೀ ಕುಟುಂಬಕ್ಕೆ ಶಾಪದಿಂದ ವಿಮೋಚನೆ ಸಿಗತ್ತೆ. ಅದಕ್ಕೆ ಇಲ್ಲಿಗೆ ಬಂದೆ. ಆ ಪರಿಹಾರನ ನೀವೇ ತೋರಿಸ್ಬೇಕು ಸ್ವಾಮಿ. ಪರಿಹಾರ ಆಮೇಲೆ, ಆದರೆ ಮುಂದೆ ಬರೋ ಅಪಾಯನ ಮಾತ್ರ
ಎದುರಿಸಲೇಬೇಕಾಗುತ್ತೆ. ಹೇಳ್ದೆ ಅಲ್ವಾ ಸ್ವಾಮಿ, ಯಾವ್ದನ್ನಾದ್ರೂ ಎದುರಿಸ್ತೀನಿ, ಗೆಲ್ತೀನಿ. ಕಡೆಗೆ ಬಲಿಯಾಗೋದಕ್ಕೂ ಕೂಡ ಸಿದ್ಧಾನೆ. ವೈದೇಹಿ, ನೀನ್ ಸುಮ್ನಿರಕ್ಕ. ನನ್ನ ಕುಟುಂಬನ ಕಾಪಾಡ್ಕೊಳ್ಳೋದಕ್ಕೆ ದಾರಿ ಏನು ಅಂತ ತಿಳ್ಕೋಬೇಕು ಸ್ವಾಮಿ. ಆ ಒಡವೆಗಳೆಲ್ಲಿದ್ದು ತಿಳ್ಕೋಬೇಕು. ಶಾಪ ವಿಮೋಚನೆ ಆಗ್ಬೇಕು. ಶಾಪ ವಿಮೋಚನೆ ಆಗುತ್ತೆ. ಆದರೆ ಅದಕ್ಕೋಸ್ಕರ ಬರೋ ಹುಣ್ಣಿಮೆ ದಿನ ಪ್ರಾತಃ ಕಾಲದಲ್ಲಿ ಮೃತ್ಯುಂಜಯ ಹೋಮ ನಡಿಬೇಕು. ನಡೆಯುತ್ತೆ. ನಡಿಬೇಕಾಗಿರೋದೆಲ್ಲ ನಡೆಯುತ್ತೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಏನ್ ಬೇಕಾದ್ರೂ ಮಾಡ್ತೀನಿ, ಏನೇನ್ ಬೇಕಾದ್ರೂ ಎದುರಿಸ್ತೀನಿ. ಶಾಪ ವಿಮೋಚನೆ ಆದ್ರೆ ಸಾಕು. ವೈದೇಹಿ, ಅವ್ರು ಯಾಕೆ ಹಾಗೆ ಹೇಳಿದ್ರು? ಕಣ್ಣು ತೆಗಿಯಲ್ಲ ಅಂತ ನೀನ್ ಹೊಟ್ಟೆಲಿರೋ ಮಗು ಹೇಳ್ತಾ? ಅಲ್ಲ, ಅಷ್ಟಕ್ಕೂ ಹೊಟ್ಟೆಲಿರೋ ಮಗು ಹೇಳ್ತಾ? ಅಕ್ಕ, ನನ್ನ ಮಗು ಮಾತ್ರನೇ ಹೇಳೋದು. ನನ್ನ ಜೊತೆ ಮಾತಾಡತ್ತೆ. ಏನು? ನಿನ್ ಜೊತೆ ಮಾತಾಡತ್ತಾ? ಹೌದಕ್ಕ, ನನ್ನ ಮಗು ವರಪ್ರಸಾದ. ಅದರಿಂದಾಗಿನೇ ಇಷ್ಟು ದಿನಗಳು ಎಲ್ಲ ಅಪಾಯದಿಂದನೂ ತಪ್ಪಿಸ್ಕೊಂಡು ಬದುಕಿ ಜೀವಂತವಾಗಿರೋದು. ಯಾವ ಅಪಾಯ ಬರ್ತಿದ್ರು ಮೊದಲೇ ನಮ್ಮನ್ನ ಎಚ್ಚರಿಸತ್ತೆ. ನಂಬೋದಕ್ಕೆ ಆಗ್ತಿಲ್ಲ. ಅದ್ಭುತನೇ, ನೀನ್ ಹೊಟ್ಟೆಲ್ ಬೆಳೀತಾ ಇರೋದು. ಅಷ್ಟಕ್ಕೂ ಈ ಎಲ್ಲ ಅಪಾಯಕ್ಕೂ ಕಾರಣ ವೈದೇಹಿ ಹೊಟ್ಟೆಲ್ ಬೆಳೀತಿರೋ ಅಂತ ಮಗುನೇ. ಅವಳಿಗೇನಾದ್ರೂ ಮಗು ಆದ್ರೆ ಈಗ ತಲೆ ಮೇಲೆ ಕೂರಿಸ್ಕೊಂಡಿರೋರು ಮುಂದೆ ದೇವ್ರ ತರ ನೋಡ್ತಾರೆ. ಹೇಗಾದ್ರೂ ಮಗುನ ಸಾಯಿಸ್ಲೇಬೇಕು. ಆದ್ರೆ ಇಷ್ಟು ದಿನ ಆ ವಿಷಯ ಗೊತ್ತಾಗ್ದೆ ನಿನ್ ಮಗು ಮೇಲೆ ದ್ವೇಷ ಇಟ್ಕೊಂಡು ಮಾಡಬಾರ್ದನ್ ಮಾಡ್ದೆ. ದೇವ್ರೆ, ನನಗ್ ಕ್ಷಮಿಸ್ಬಿಡು ದೇವ್ರೆ. ಅಯ್ಯೋ ಕಂದ, ನನಗ್ ಕ್ಷಮಿಸ್ಬಿಡು. ಅಕ್ಕ, ಏನಿದು? ಎದ್ದೇಳು, ಹೇಳಕ್ಕ. ನನ್ ಪಾಪಕ್ಕೆ ಪ್ರಾಯಶ್ಚಿತ್ತನೇ ಇಲ್ಲ. ಇಂಥ ಒಳ್ಳೆ ಮಗುನ ಶಾಪ ಅಂತ ಈ ಬಾಯಲ್ಲೇ ಹೇಳಿದೀನಿ. ನನಗ್ ಪ್ರಾಯಶ್ಚಿತ್ತ ಅನ್ನೋದೇ ಇಲ್ಲ. ನನಗ್ ಪ್ರಾಯಶ್ಚಿತ್ತನೇ ಇಲ್ಲ ವೈದೇಹಿ, ಇಲ್ಲ. ಅಕ್ಕ, ಅಕ್ಕ, ಪ್ರಾಯಶ್ಚಿತ್ತ ಇದೆ, ಇದೆ ವೈದೇಹಿ. ಪರಿಹಾರ ಜೊತೆಗೆ ಅಪಾಯ ಕೂಡ ಇದೆ ಅಲ್ವಾ? ಆ ಅಪಾಯನ್ ಬೇಕಾದ್ರೆ ನಾನು ಎದುರಿಸ್ತೀನಿ. ಪರಿಹಾರ ಮಾತ್ರ ನಿನಗೆ ಗೊತ್ತಾಗ್ಲಿ. ಭಗವಂತ, ಆ ಅಪಾಯಕ್ಕೆ ನನ್ನನ್ನು ಬಲಿ ತಗೋ. ಹಾಗಾದ್ರೂ ನಾನು ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಸಿಗತ್ತೆ. ನೀ ನನ್ನ ಪ್ರಾಣನೇ ತಗೋ. ವೈದೇಹಿನ, ನನ್ನ ಕುಟುಂಬನ ಕಾಪಾಡು. ಅಕ್ಕ, ಯಾಕೆ ಹೀಗೆ ಮಾತಾಡ್ತೀಯ? ಬರೀ ಮಾತಲ್ಲ ವೈದೇಹಿ, ನನ್ನಲ್ಲಿರೋ ದುಃಖ. ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಆಗ್ಲೇಬೇಕು. ಅದು ನನ್ನನ್ನು ನಾನು ಅರ್ಪಿಸ್ಕೊಳ್ಳೋದ್ರಿಂದ ಸಿಗೋದಾದ್ರೆ ಅದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಮನುಷ್ಯನಲ್ಲಿ ಬದಲಾವಣೆಗೂ ಮೀರಿದ ಪ್ರಾಯಶ್ಚಿತ ಇನ್ನೊಂದಿರೋದಿಲ್ಲ ಅಕ್ಕ. ಆದ್ರೂ ನಾವ್ ಅಂದ್ಕೊಂಡ್ ಕೂಡ್ಲೇ ನಡೆಯೋದಕ್ಕೆ, ಬೇಡ ಅಂದ್ರೆ ಬಿಡೋದಕ್ಕೆ, ಅದು ಪ್ರಾಣನೇ ಆಗಿದ್ರು ಅದು ಯಾವುದು ನಮ್ಮ ಕೈಲಿರಲ್ಲ. ಪರಿಹಾರಕ್ಕೋಸ್ಕರ ಪ್ರಯತ್ನ ಪಡೋದಷ್ಟೇ ನಮ್ಮ ಕೆಲಸ. ಯಾರನ್ನ ಕಾಪಾಡ್ತಾನೋ ಬಿಡ್ತಾನೋ ಅದು ಆ ದೇವ್ರಿಗೆ ಬಿಟ್ಟಿದ್ದು. ಹೆಚ್ಚಾಗಿ ಯೋಚಿಸ್ಬೇಡ ಅಕ್ಕ. ಸರಿ, ದೇವರಿಗೆ ಉಡಿ ಕಟ್ಟಬೇಕು. ನಾನು ಹೋಗಿ ತರ್ತೀನಿ. ಅಪಾಯ ಹತ್ರ ಇದೆ ಅಂತ ನನ್ನ ಮಗು ನನಗೆ ಹೇಳಿತ್ತು. ಸಾಧುಗಳು ಹೇಳ್ತಾ ಇದ್ದಾರೆ, ನಮ್ಮ ಮೇಲೆ ನಿನಗೆ ಯಾಕಿಷ್ಟು ಕೋಪ? ಶಿವ ಅಂತ ಮನಸಾರೆ ಕೂಗಿದ್ರೆ ನೀನ್ ಯಾವ್ದೇ ಲೋಕದಲ್ಲಿದ್ರೂ ಕೂಡ ಭಕ್ತರ ಕೋರಿಕೆಯನ್ನು ತೀರ್ಸೋದಕ್ಕೆ ನೀನ್ ಬರ್ತೀಯ ಅಂತ ಹೇಳ್ತಾರೆ. ಮತ್ತೆ ನಾವಿಷ್ಟು ಬೇಡ್ಕೊಳ್ತಿದ್ರು, ನಮ್ಮೇಲ್ ಮಾತ್ರ ಯಾಕೆ ದಯೆ ತೋರಿಸ್ತಿಲ್ಲ? ಕರ್ಮಫಲನ ಅನುಭವಿಸ್ಲೇಬೇಕು, ತಪ್ಪಲ್ಲ ಅಂದ್ರೆ ಅನುಭವಿಸ್ತೀವಿ.
ಆದ್ರೆ ನಮ್ ವಂಶ ನಿರ್ವಂಶ ಆಗದೆ ಶಾಪ ವಿಮೋಚನೆ ಆಗೋ ಹಾಗೆ ಮಾಡು. ಅಪಾಯ ಏನೇ ಆಗಿದ್ರು ಅದು ನನ್ನೊಬ್ಳಿಗೇನೆ ಮುಗ್ದು ಹೋಗೋ ಹಾಗೆ ಮಾಡು. ಏಯ್ ನೀನ್ ಇಲ್ಲೇ ಇಳ್ಕೊ. ಇಲ್ಲ ಮೇಡಮ್, ನಾವು ಹೋಗ್ಬೇಕಾಗಿರೋ ದೇವಸ್ಥಾನಕ್ಕಲ್ವಾ? ದೇವಸ್ಥಾನಕ್ಕೆ ಹೋಗೋ ಒಂದೇ ಒಂದು ದಾರಿ ಇದು. ಒಂದ್ ವೇಳೆ ನನ್ನ ಕೈಯಿಂದ ಅಲ್ಲಿ ತಪ್ಪಿಸ್ಕೊಂಡ್ರೆ ಇಲ್ಲಿ ನಿನ್ ಕೈಗೆ ಸಿಕ್ಕಾಕೋಬೇಕು. ಅರ್ಥ ಆಯ್ತು ಮೇಡಮ್. ವೈದೇಹಿ ವೈದೇಹಿ ಎಲ್ಲಿ ಹೋದ್ಲು? ನನ್ನನ್ನು ಹುಡ್ಕೊಂಡು ಹೋದ್ಲಾ? ಹ. ಚಂಚಲ, ಏನಿದು? ಹುಚ್ಚಿಡ್ದಿದ್ಯಾ ನಿಂಗೆ? ಬದ್ಲಾಗಲ್ವಾ ನೀನು? ನೀನ್ ಬದ್ಲಾಗಿದ್ಯಾ ಅಂತ ನಾನ್ ಬದ್ಲಾಗ್ತೀನಿ ಅಂತ ಹೇಗ್ ಅನ್ಕೊಂಡೆ? ಆ ಇಡೀ ಕುಟುಂಬದವ್ರು ಸಾಯ್ಬೇಕು, ನನ್ ದ್ವೇಷ ತೀರ್ಬೇಕು, ಆಗ ನಾನ್ ಬದ್ಲಾಗ್ತೀನಿ. ನೀನ್ ಬದ್ಲಾಗಿ ಅವ್ರ ಜೊತೆ ಸೇರ್ಕೊಂಡಿರೋದಕ್ಕೆ ಈಗ ನೀನು ಅವ್ರ ಕುಟುಂಬದವಳೆ. ನಿನ್ನಿಂದನೇ ಶುರು ಮಾಡ್ತೀನಿ ಸಾವಿನ ಔತಣ. ವೈದೇಹಿ, ಅಮ್ಮ, ಮೇಡಮ್ ಮೇಡಮ್ ಎದ್ದೇಳಿ ಮೇಡಮ್, ಎದ್ದೇಳಿ. ಹೇಯ್, ಹಿಡ್ಕೊಳ್ರ ಅವಳನ್ನ, ಹಿಡ್ಕೊಳ್ಳಿ. ಅಕ್ಕ ವೈದೇಹಿ, ನೀನ್ ಇಲ್ಲೇ ಇರು. ಅಕ್ಕ ಕಾಣಿಸ್ಕೋಬೇಡ, ಬಚ್ಚಿಟ್ಕೋ. ಸರಿ ವೈದೇಹಿ, ನೀನು ಅಷ್ಟೇ ಹುಷಾರಾಗಿರು. ಹೇಯ್, ಎಲ್ಲಿದ್ದಾರೆ ಹುಡುಕ್ರೋ? ಸರಿ ಮೇಡಮ್. ಬೇಗ ಹುಡುಕ್ರೋ. ಅಕ್ಕ ಇವತ್ತು ಅವ್ರನ್ನ ಭಯ ಪಡ್ಬೇಡ. ಏ ವೈದೇಹಿ, ಏಯ್, ಅವಳು ಓಡೋಗ್ತಾ ಇದ್ದಾಳೆ, ಹಿಡ್ಕೊಳ್ಳಿ, ಬಿಡ್ಬೇಡಿ ಅವಳನ್ನ, ಹಿಡ್ಕೊಳ್ಳಿ. ವೈದೇಹಿ, ನನ್ನನ್ನು ಕಾಪಾಡೋದಕ್ಕೆ ಎಂತ ಕೆಲಸ ಮಾಡ್ಬಿಟ್ಟೆ. ಅವಳು ತಪ್ಪಿಸ್ಕೊಂಡ್ಲು, ಇವಳು ತಪ್ಪಿಸ್ಕೊಂಡ್ಲು. ಮಾಡ್ತೀನಿ ಇವ್ರಿಗೆ. ಏಯ್, ಗಾಡಿ ತೆಗೀರೋ. ಸರಿ ಮೇಡಮ್. ವೈದೇಹಿ, ವೈದೇಹಿ, ಅಯ್ಯೋ ವೈದೇಹಿ, 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 ಅಯ್ಯೋ ವೈದೇಹಿ, ವೈದೇಹಿ, ಎಲ್ಲೂ ಇಲ್ಲ. ಅಪ್ಪಿ ತಪ್ಪಿ ಚಂಚಲನ ಹತ್ರ ಸಿಕ್ಕಾಕೊಂಡ್ಲಾ? ನನ್ನನ್ನು ಕಾಪಾಡೋಕ್ಕೋಸ್ಕರ ನೀನೇ ಅಪಾಯಕ್ಕೆ ಸಿಕ್ಕಾಕೊಂಡ್ಯಾ? ಯಾಕೆ ಈ ಕೆಲಸ ಮಾಡಿದೆ? ನೀನಿಲ್ಲ ಅಂದ್ರೆ ನಮ್ಮ ಮನೆಗೆ ವಾರಸ್ದಾರ ಸಿಗೋದಿಲ್ಲ. ಅಯ್ಯೋ, ನಮ್ಮ ವಂಶ ನಿರ್ವಂಶ ಆಗತ್ತೆ. ನಿಂಗೇನೂ ಆಗಕ್ ಬಿಡಲ್ಲ, ನಾನು ಕಾಪಾಡ್ತೀನಿ. ಹಲೋ ಅದ್ಕೆ, ಎಲ್ಲಿದ್ದೀರಾ? ದೇವಾಂಶ್, ವೈದೇಹಿ, ಅದ್ಕೆ ವೈದೇಹಿ, ವೈದೇಹಿ, ನಾನು ಗುಡಿಗೆ ಬಂದಿದ್ವಿ. ಆದ್ರೆ ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ? ದೇವಾಂಶ್, ಏನಾಗ್ಬಾರ್ದು ಅಂತ ಭಯ ಪಟ್ಟಿದ್ನೋ ಅದೇ ಆಗೋಯ್ತು. ಇಲ್ಲಿಗೆ ಚಂಚಲ ಕೂಡ ಬಂದಿದ್ಲು. ನನ್ನ ಕೊಲ್ಲಕ್ ಬಂದ್ಲು. ಆವಾಗ ಚಂಚಲ ಕರ್ಕೊಂಡು ಹೋದ್ಲು ಅಥವಾ ಎಲ್ಲಾದ್ರೂ ಹೋದ್ಲು, ನನಗೆ ಅರ್ಥನೇ ಆಗ್ತಿಲ್ಲ ದೇವಾಂಶ್. ಇಂಥದ್ದೇನಾದ್ರೂ ಆಗ್ಬಹುದಂತಾನೆ ಹೋಗೋದು ಬೇಡ ಅಂತ ಹೇಳಿದ್ದೆ. ನನ್ಗೂ ಇಲ್ಲಿಗೆ ಬರೋ ತನಕ ವಿಷಯ ಗೊತ್ತಿರ್ಲಿಲ್ಲ ದೇವಾಂಶ್. ಇಲ್ಲ ಅಂದಿದ್ರೆ ಇಲ್ಲಿವರೆಗೂ ಬರೋಕೆ ಬಿಡ್ತಿರ್ಲಿಲ್ಲ. ಭಯ ಆಗ್ತಿದೆ ದೇವಾಂಶ್, ನೀನ್ ಬೇಗ ಬಾ. ಬರ್ತಾ ಇದ್ದೀನಿ ಅದಕ್ಕೆ, ಬರ್ತಾ ಇದ್ದೀನಿ. ವೈದೇಹಿ, ನಮಸ್ತೆ ಮೇಡಮ್. ಹೇಯ್, ಎಲ್ಲೋ ವೈದೇಹಿ? ವೈದೇಹಿ ಏನು ಬರಲಿಲ್ಲ ಮೇಡಮ್. ಹಾಗಾದ್ರೆ ದೇವಸ್ಥಾನದ ಹತ್ರನೇ ಎಲ್ಲೋ ಇದ್ದಾಳೆ. ಹುಡುಕಿ, ಹೋಗಿ. ಸರಿ ಮೇಡಮ್, ಹೋಗಿ. ಬನ್ನಿ. ಹೇಯ್, ನೀನ್ ಕೂಡ ಹೋಗಿ ಹುಡುಕು.
ದೇವಾಂಶ್. ಅದಕ್ಕೆ ವೈದೇಹಿ ಏನಾದ್ರೂ ಸಿಕ್ಕಿದ್ಲಾ? ಇಲ್ಲ ದೇವಾಂಶ್, ಕುಡಿ ಎಲ್ಲ ಹುಡುಕ್ದೆ. ಚಂಚಲನ್ ಜೊತೆ ಇರ್ಬೋದೇನೋ ಅಂತ ಭಯ ಆಗ್ತಿದೆ. ಇಲ್ಲ ಅದಕ್ಕೆ ಚಂಚಲ ಬಂದಿದ್ದು ನಿಮ್ಮನ್ನ ಸಾಯಿಸೋದಕ್ಕೋಸ್ಕರ. ವೈದೇಹಿನೇನಾದ್ರೂ ಕರ್ಕೊಂಡು ಹೋಗಿ ಅವಳನ್ನ ಕೂಡ ಹಾಕೊಂಡ್ರೆ ಅದರಿಂದ ಅವ್ರಿಗೇನು ಉಪಯೋಗ ಆಗಲ್ಲ. ಸಿಕ್ಕಾಕೊಂಡಿದ್ರೆ ಇಲ್ಲೇ ಎಲ್ಲಾದ್ರೂ ಸಾಯಿಸಿರ್ತಾಳೆ. ಒಂದ್ ವೇಳೆ ಕರ್ಕೊಂಡು ಹೋಗಿದ್ರು ಇಷ್ಟೊತ್ತಿಗೆಲ್ಲ ಫೋನ್ ಬರಬೇಕಿತ್ತು. ಇಲ್ಲ ಅಂದ್ರೆ ವೈದೇಹಿ ಇಲ್ಲೇ ಎಲ್ಲೋ ಕ್ಷೇಮವಾಗಿದ್ದಾಳೆ ಅಂತ ಅರ್ಥ.